ಹೈ, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವೆಲ್ಲರೂ ಕೂಡ ನಮ್ಮ ಸ್ಮಾರ್ಟ್ಫೋನಲ್ಲಿ ವಾಟ್ಸಾಪನ್ನು ಯೂಸ್ ಮಾಡ್ತೀವಿ. ನೀವು ನಂಬಲ್ಲ, ಈ ವಾಟ್ಸಾಪ್ಗೆ ಪ್ರತಿದಿನ ಒಂದಲ್ಲ ಒಂದು ಸಣ್ಣ ಅಪ್ಡೇಟ್ ಬರ್ತಾನೆ ಇರುತ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ವಾಟ್ಸಾಪ್ಗೆ ರೀಸೆಂಟಾಗಿ ಬಂದಿರುವಂಥ ಕೆಲವೊಂದು ಕ್ರೇಜಿ ಅಪ್ಡೇಟ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಅಪ್ಡೇಟ್ನ ಮಾತ್ರ ಶೇರ್ ಮಾಡ್ತೀನಿ. ಬೇಜಾನಿದ್ದಾವೆ, ಪ್ರತಿದಿನ ಬರುತ್ತೆ ಗುರು, ಆದರೆ ತುಂಬ ದೊಡ್ಡ ಅಪ್ಡೇಟ್ಗಳು ಸಖತ್ತಾಗಿರೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕಳೆದ ವಾಟ್ಸಪ್ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಇಂಡಿವಿಜುವಲ್ ಚಾಟನ್ನು ಲಾಕ್ ಮಾಡುವಂಥ ಫೀಚರ್ ಬರ್ತಾ ಇದೆ ಅಂತ. ಫೈನಲಿ ನಿಮಗೆ ಈ ಒಂದು ಫೀಚರ್ ಆಲ್ರೆಡಿ ಬಂದಿದೆ. ಚೆಕ್ ಮಾಡ್ಕೊಳ್ಳಿ. ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಅದರ ಚಾಟ್ ಮೇಲೆ ನೀವು ಚಾಟನ್ನು ಲಾಕ್ ಮಾಡಬಹುದು. ಈ ಫೀಚರ್ ಪಬ್ಲಿಕ್ಕಿಗೆ ಬಂದಿರುವಂಥದ್ದು. ಮತ್ತು ಇನ್ನೊಂದು ಫೀಚರು ಚಾಟನ್ನು ಎಡಿಟ್ ಮಾಡುವಂಥ ಫೀಚರ್. ಇಷ್ಟು ದಿನ ಅದೆಲ್ಲ ಬೀಟಾ ಟೆಸ್ಟಿಂಗಲ್ಲಿತ್ತು. ಇದೀಗ ಪಬ್ಲಿಕ್ಕಿಗೆ ಬಂದಿರುವಂಥದ್ದು. ನೀವು ಯಾವುದಾದ್ರೂ ಒಂದು ಚಾಟನ್ನು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಅಲ್ಲಿ ಎಡಿಟ್ ಸಿಂಬಲ್ ಬರುತ್ತೆ. ನೀವು ಕಳಿಸಿರುವಂಥ ಮೆಸೇಜ್ನ 15 ನಿಮಿಷದ ಒಳಗಡೆ ನೀವು ಎಡಿಟ್ ಮಾಡ್ಬೋದು. ಅಲ್ಲಿ ಒಂದು ಸಣ್ಣ ಎಡಿಟೆಡ್ ಅನ್ನೋ ಒಂದು ಮಾರ್ಕ್ ಬರುತ್ತೆ. 15 ನಿಮಿಷದ ಒಳಗಡೆ ಇನ್ ಕೇಸ್ ನೀವು ಮನಸ್ಸನ್ನು ಬದಲಾಯಿಸಿ ಚಾಟ್ ಆ ರೀತಿ, ಅಂದರೆ ನಾನು ಆ ರೀತಿ ಟೆಕ್ಸ್ಟ್ ಮಾಡಬಾರ್ದಾಗಿತ್ತು, ಬೇರೆ ಇನ್ನೊಂಥರ ಮಾಡಬೇಕಾಗಿತ್ತು ಅನ್ಸಿದ್ರೆ ಅವ್ರು ನೋಡೋಕ್ಕಿಂತ ಮುಂಚೆ ಬೇಕಾದ್ರೆ ನೀವು ಚಾಟನ್ನು ಎಡಿಟ್ ಮಾಡಿ ಚೇಂಜ್ ಮಾಡ್ಬೋದು. ಸೂಪರ್ ಫೀಚರ್ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಈಗ ಸದ್ಯಕ್ಕೆ ಬೀಟಾ ಟೆಸ್ಟಿಂಗಲ್ಲಿದೆ ಇದು. ಇನ್ನು ಕೆಲವೇ ದಿನಗಳಲ್ಲಿ ವಾಟ್ಸ್ಯಾಪ್ನ ಲ್ಯಾಂಗ್ವೇಜನ್ನು ಚೇಂಜ್ ಮಾಡುವಂಥ ಫೀಚರ್ ಬರ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಇಂಗ್ಲೀಷಲ್ಲಿದೆ. ನೆಕ್ಸ್ಟ್ ಕನ್ನಡ, ಹಿಂದಿ, ಬೇರೆ ಬೇರೆ ಭಾಷೆಗಳಿಗೆ, ನಿಮ್ಮ ಮದರ್ ಟಂಗಿಗೆ ಬೇಕಾದರೂ ನೀವು ವಾಟ್ಸ್ಯಾಪನ್ನು ಲ್ಯಾಂಗ್ವೇಜ್ ಚೇಂಜ್ ಮಾಡೋದು, ಭಾಷೆಯನ್ನು ಚೇಂಜ್ ಮಾಡ್ಕೊಬೋದು. ಇದು ಕೂಡ ಒಂದು ಒಳ್ಳೆಯ ಫೀಚರ್ ಅಂತ ಅನ್ನಿಸ್ತು. ನಂತರ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು, ಇದನ್ನು ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ ನಾನು, ತುಂಬ ದೊಡ್ಡ ಅಪ್ಡೇಟ್ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ಟೆಲಿಗ್ರಾಮಲ್ಲಿ ಆಲ್ರೆಡಿ ಇದೆ, ಅದನ್ನೇ ಇಲ್ಲೂ ಕೂಡ ಕಾಪಿ ಮಾಡ್ತಾ ಇದ್ದಾರೆ. ಟೆಲಿಗ್ರಾಮಿಂದ ಎಷ್ಟು ಫೀಚರ್ನ ವಾಟ್ಸಪ್ ಅವ್ರು ಕಾಪಿ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಕಳೆದ ಒಂದು ಅಪ್ಡೇಟಲ್ಲಿ ಹೇಳಿದ್ದೆ, ಚಾನಲ್ನ ಕೂಡ ತೊಗೊಂಬರ್ತಾ ಇದ್ದಾರೆ ವಾಟ್ಸಪ್ಗೆ ಅಂತ. ಈ ಚಾನಲ್ಲು ಟೆಲಿಗ್ರಾಮ್ನಲ್ಲಿ ಯಾವುದೋ ಕಾಲದಿಂದನೇ ಇದೆ, ಆಯಿತಾ. ಅದೇ ಫೀಚರ್ನ ವಾಟ್ಸಪ್ಗೂ ತೊಗೊಂಬರ್ತಾರೆ. ಹೊಸದಾಗಿ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೋದು, ಅಲ್ಲಿ ನಿಮ್ಮದು ಕಂಟೆಂಟನ್ನು ಅಪ್ಲೋಡ್ ಮಾಡ್ಬೋದು, ಲಿಂಕ್ಸನ್ನು ಶೇರ್ ಮಾಡ್ಬೋದು. ಈ ರೀತಿ ಚಾನಲ್ಲು ವಾಟ್ಸಪ್ಗೂ ಸಹ ಬರ್ತಾ ಇದೆ. ಅದೇ ರೀತಿ ಯೂಸರ್ ನೇಮನ್ನು ಕೂಡ ವಾಟ್ಸಪ್ಗೆ ತೊಗೊಂಬರ್ತಿರುವಂಥದ್ದು. ನೆಕ್ಸ್ಟು ನೀವು ಮೊಬೈಲ್ ನಂಬರ್ನ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಯೂಸರ್ ನೇಮನ್ನು ಕೊಟ್ಟರು ಸಾಕು. ಮೊಬೈಲ್ ನಂಬರ್ ಶೇರ್ ಮಾಡೋ ಅವಶ್ಯಕತೆನೆಲ್ಲ ಹೈಡ್ ಮಾಡಿಬಿಟ್ಟು ಬಿಸಾಕ್ಬಿಡ್ಬೋದು ನೀವು ಆರಾಮಾಗಿ. ಯೂಸರ್ ನೇಮಲ್ಲೇ ನೀವು ನಿಮ್ಮದು ಯಾರಾದರೂ ನಿಮಗೆ ಗೊತ್ತಿಲ್ಲ, ಅವ್ರಿಗೆ ನಂಬರ್ ಶೇರ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಅದನ್ನು ಜಸ್ಟ್ ಯೂಸರ್ ನೇಮ್ ಹಾಕಿದ್ರೆ ನೀವು ಬಂದ್ಬಿಡುತ್ತೆ, ನಿಮ್ಮ ಜೊತೆ ಚಾಟ್ ಮಾಡ್ಬೋದು. ನಂಬರ್ ವಿಸಿಬಲ್ ಆಗಲ್ಲ, ಆಯಿತಾ. ಯೂಸರ್ ನೇಮಲ್ಲೇ ಫುಲ್ ಆಟ ಆಡ್ಬಿಡ್ಬೋದು. ನನಗಂತೂ ಇದು ಹೆವಿ ಯೂಸ್ ಆಗುತ್ತೆ. ಎಲ್ಲ ಒಂದು ಸೆಲೆಬ್ರಿಟಿಗಳಿಗೆ, ಕ್ರಿಯೇಟರ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ನಂಬರ್ ಶೇರ್ ಮಾಡೋದಕ್ಕಾಗಲ್ಲ. ಅಂಥವರು ಯೂಸರ್ ನೇಮನ್ನು ಶೇರ್ ಮಾಡಿ ಇಂಡಿವಿಜುವಲ್ ಪರ್ಸನ್ ಜೊತೆಗೆ ಚಾಟ್ ಮಾಡ್ಬೋದು. ಮತ್ತೊಂದು ವಿಡಿಯೋ ಅಪ್ಡೇಟ್ಸನ್ನು ಕೊಡ್ಬೋದು, ಏನೆಲ್ಲ ನೆಕ್ಸ್ಟ್ ವಿಡಿಯೋ ಯಾವ್ದು ಬರ್ತಾ ಇದೆ. ಈ ರೀತಿ ಅಪ್ಡೇಟ್ಸನ್ನು ಕೊಡ್ಬೋದು. ನಂಗೆ ಅನ್ನಿಸ್ತಂಗೆ ತುಂಬ ಯೂಸ್ ಆಗುತ್ತೆ ಈ ಫೀಚರು. ದೊಡ್ಡ ದೊಡ್ಡ ಹೀರೋಗಳಿಗೆ, ಸೆಲೆಬ್ರಿಟಿಗಳಿಗೆ, ಸಣ್ಣ ಕ್ರಿಯೇಟರ್ಗಳಿಗೆ, ಈ ಥರದವ್ರಿಗೆಲ್ಲ ಹೆವಿ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ ಅದು. ಇನ್ನು ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು, ವಿಡಿಯೋ ಕಾಲ್ನಲ್ಲಿ ಸ್ಕ್ರೀನ್ ಶೇರನ್ನು ಮಾಡುವಂಥ ಫೀಚರ್ ವಾಟ್ಸಪ್ಗೆ ಬರ್ತಾ ಇರುವಂಥ ಇದ್ರ ಬಗ್ಗೆ ಕೂಡ ನಾನು ಟೆಕ್ ನ್ಯೂಸಲ್ಲಿ ಮಾತನಾಡಿದ್ದೆ. ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ, ಪ್ರೆಸೆಂಟೇಷನ್ ಕೊಡೋರಿಗೆ, ಮೊಬೈಲ್ನಲ್ಲಿ ಪ್ರೆಸೆಂಟೇಷನ್ ಕೊಡೋರಿಗೆ, ಅಥವಾ ಮೊಬೈಲ್ನಲ್ಲಿ ಏನೋ ಒಂದು ಟ್ರಬಲ್ ಶೂಟ್ ಮಾಡಬೇಕು, ನನ್ನ ಫೋನಲ್ಲಿ ಹೆಂಗೆ ನಾನು ಈ ಸೆಟ್ಟಿಂಗ್ ಚೇಂಜ್ ಮಾಡೋದು ಹೆಂಗೆ ಗೊತ್ತಾಗ್ತಿಲ್ಲ, ತೋರಿಸ್ಕೊಡು ಅಂತ ಅಂದರೆ, ನಿಮ್ಮ ಫೋನಲ್ಲಿ ಹಿಂಗೆ ಮಾಡೋದು ಅಂದ್ಬಿಟ್ಟು ನೀವು ಸ್ಕ್ರೀನ್ ಶೇರನ್ನು ಮಾಡಿ ತೋರಿಸ್ಕೊಡ್ಬೋದು. ಈ ರೀತಿ ಹೆವಿ ಅಂದರೆ ಹೆವಿ ಯೂಸ್ ಆಗುತ್ತೆ. ಈ ಫೀಚರ್ ನಿಮಗೆ ಗೂಗಲ್ ಮೀಟು, ಈ ಝೂಮ್ ಕಾಲ್ಸ್ ಇದರಲ್ಲೆಲ್ಲ ಇರ್ತಿತ್ತು, ಆಯಿತಾ. ಇದೀಗ ವಾಟ್ಸಪ್ನಲ್ಲಿ ಈ ಫೀಚರ್ ಬಂದಿರುವಂಥದ್ದು ತುಂಬ ಜನರಿಗೆ ಹೆವಿ ಯೂಸ್ ಆಗುತ್ತೆ. ವಿಡಿಯೋ ಕಾಲ್ನಲ್ಲಿ ಈ ವಿಡಿಯೋ ಬಟನ್ ಆನ್ ಮಾಡೋದಕ್ಕೆ ಸಿಂಬಲ್ ಇರುತ್ತಲ್ವ, ಅದ್ರ ಪಕ್ಕ ತೋರಿಸ್ತಾ ಇದ್ದೀನಿ ನಿಮಗೆ, ಸ್ಕ್ರೀನ್ ಶೇರ್ ಮಾಡುವ ಆಪ್ಷನ್ ಕೂಡ ಬರ್ತಾ ಇದೆ. ಹೆವಿ ಫೀಚರ್ ನಂಗೆ ಅನ್ನಿಸ್ತಂಗೆ ಇದು ನೆಕ್ಸ್ಟ್ ಲೆವೆಲ್ ಅಂತ ಅನಿಸುತ್ತೆ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಇಷ್ಟು ದಿನ ನೀವು ನಿಮ್ಮ ಚಾಟನ್ನು ನೀವು ಬ್ಯಾಕಪ್ ಮಾಡಿದಾಗ ಗೂಗಲ್ ಡ್ರೈವ್ಗೆ ಅಥವಾ ಆಪಲ್ದು ಏನು ಐಕ್ಲೌಡಿಗೆ ಬ್ಯಾಕಪ್ ಆಗುತ್ತಲ್ವ, ಹೌದು, ಅದು ನಿಮಗೆ ಅಲ್ಲಿ ಅಪ್ಲೋಡ್ ಆದಾಗ ಅದು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿರಲ್ವಂತೆ. ನಿಮ್ಮ ಚಾಟು ಇದಾಗಿರುತ್ತೆ, ಎನ್ಕ್ರಿಪ್ಟ್ ಆಗಿರುತ್ತೆ. ನೀವು ಡಾಟಾ ಬ್ಯಾಕಪ್ ಮಾಡಿದಾಗ ಅದು ಎನ್ಕ್ರಿಪ್ಟ್ ಆಗಿರುವುದಿಲ್ಲ. ಇದೀಗ ಅದಕ್ಕೆ ಅಪ್ಡೇಟ್ ತೊಗೊಂಬಂದು ಅದನ್ನು ಕೂಡ ಎನ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ. ನೀವೇ ಪಾಸ್ವರ್ಡನ್ನು ಕೂಡ ಕೊಡ್ಬೋದು. 64 ಬಿಟ್ ಪಾಸ್ವರ್ಡ್ ಎನ್ಕ್ರಿಪ್ಟೆಡ್ ಆಗುತ್ತಂತೆ ಇದು.
ಸೊ ಒಂದು ಒಳ್ಳೆಯ ವಿಷಯ. ಸೊ ನೆಕ್ಸ್ಟ್ ಹೆಂಗಾಗ್ತಿತ್ತು ಅಂತ ಅಂದರೆ, ನಾನು ಕಳೆದ ಯಾವಾಗಲೂ ಒಂದು ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ನಾನು, ಈ ಪೊಲೀಸ್ಗಳು ಮೊಬೈಲ್ನ ಸೀಸ್ ಮಾಡಿದಾಗ ನೀವು ಚಾಟನ್ನು ಡಿಲೀಟ್ ಮಾಡಿದರೂ ಸಹ ಏನಾಗುತ್ತೆ, ಅವ್ರ ಬ್ಯಾಕಪ್ ಆಗಿರುತ್ತಲ್ವ, ಆ ಬ್ಯಾಕಪ್ಪನ್ನ ರೀಸ್ಟೋರ್ ಮಾಡಿಕೊಂಡು ಚಾಟನ್ನು ನೋಡ್ಬೋದಾಗಿತ್ತು, ರಿಸ್ಟೋರ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಈಗ ಹೆಂಗೆ ಅಂತಂದರೆ ನೀವು ರಿಸ್ಟೋರ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ಕೇಳುತ್ತೆ. ಸೊ ಆಗಲ್ಲ ಅದು. ಸೊ ಅದನ್ನು ಎನ್ಕ್ರಿಪ್ಟ್ ಮಾಡಿ ಸಾಕಿದರೆ ಒಂದು ಒಳ್ಳೆಯ ವಿಷಯ ಅಂತ, ಒಳ್ಳೆಯ ಅಪ್ಡೇಟ್ ನಂಗೆ ಅನ್ನಿಸ್ತಂಗೆ. ಸೊ ಪ್ರೈವೇಸಿಗೆ ತುಂಬ ಯೂಸ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಮತ್ತು ಕೊನೆ ಅಪ್ಡೇಟ್ ಬೇಜಾರಿದೆ, ನಾನು ತುಂಬ ಶಾರ್ಟಾಗಿ ಮಾಡ್ತಾ ಇದ್ದೀನಿ. ಇನ್ನೊಂದು ಅಪ್ಡೇಟ್ ಬಂದ್ಬಿಟ್ಟು, ಸೊ ಇದೀಗ ವಾಟ್ಸಾಪ್ ಸ್ಮಾರ್ಟ್ ವಾಚ್ಗೂ ಕೂಡ ಅವೈಲಬಲ್ ಇರುವಂಥದ್ದು. ವೇರ್ ಓಎಸ್ಗೆ ನೀವು ವಾಟ್ಸಾಪನ್ನು ಇನ್ಸ್ಟಾಲ್ ಮಾಡ್ಬೋದು. ನನ್ನ ವೇರ್ ವಾಯ್ಸ್ ಸ್ಯಾಮ್ಸಂಗ್ ವಾಚು, ಇದಕ್ಕೆ ನಾನು ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೀವು ಸಿಂಪಲ್ ಆಯಿತಾ, ನೀವು ನಿಮ್ಮ ಫೋನ್ ಇಲ್ಲದೇ ನಿಮ್ಮ ವಾಚಲ್ಲೇ ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ವೈಫೈ ಇದೆ, ಈ ವಾಚಲ್ಲಿ ವೈಫೈ ಇದೆ. ಆರಾಮಾಗಿ ಡೈರೆಕ್ಟಾಗಿ ವೈಫೈ ಕನೆಕ್ಟ್ ಹಾಕ್ಬಿಟ್ಟು ನೀವು ಇನ್ನೊಂದು ಫೋನ್ ಹೆಂಗೆ ಲಿಂಕ್ ಮಾಡ್ತೀರಲ್ವ, ಅದೇ ರೀತಿ ವಾಚನ್ನು ಲಿಂಕ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕೋಡ್ ಕೇಳುತ್ತೆ, ಕೋಡ್ ಹಾಕ್ತೀರಾ, ಲಿಂಕ್ ಆಗಿಬಿಡುತ್ತೆ. ಮೊಬೈಲ್ ಇಲ್ಲ ಅಂದರೂ ಸಹ, ಮೊಬೈಲಲ್ಲಿ ಇಂಟರ್ನೆಟ್ ಇಲ್ಲ ಅಂದರೂ ಸಹ ಈ ವಾಚ್ಗೇನೆ ಡೈರೆಕ್ಟಾಗಿ ನಾವು ವೈಫೈ ಕನೆಕ್ಟ್ ಮಾಡಿಕೊಂಡು, ಅಥವಾ ನಿಮ್ಮ ವಾಚಲ್ಲಿ ಸಿಮ್ ಆಪ್ಷನ್ ಇದೆ ಅಂತ ಅಂದರೆ ಆರಾಮಾಗಿ ಒಂದು ಫೋನ್ ರೀತಿ ಇಲ್ಲೇ ವಾಟ್ಸಪ್ಪನ್ನು ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಸೇಮ್ ಹಂಗೆ ತೋರಿಸುತ್ತೆ. ಕೆಲವೊಂದು ಚಾಟ್ಗಳು ಇಲ್ಲ ಟೈಪು ಕೂಡ ಮಾಡ್ಬೋದು, ಸಣ್ಣ ಸಣ್ಣದಾಗಿ ಇಮೇಜ್ ಕೂಡ ಡೌನ್ಲೋಡ್ ಆಗುತ್ತೆ. ಸೊ ಚೆನ್ನಾಗಿದೆ. ಒಟ್ಟಿಗೆ ಒಂದು ಎಮರ್ಜೆನ್ಸಿ ಟೈಮಲ್ಲಿ ನೀವು ವಾಟ್ಸಪ್ ರಿಪ್ಲೈ ಮಾಡೋದಕ್ಕೆಲ್ಲ ಸಖತ್ತಾಗಿರುವಂಥದ್ದು. ಸೊ ಅಪ್ಲಿಕೇಶನೇ ಬಂದ್ಬಿಟ್ಟಿದೆ ವೇರ್ ಓಎಸ್ಗೆ. ಸೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಇದಿಷ್ಟು ಈ ಕೆಲವೊಂದು ಹೊಸ ಅಪ್ಡೇಟ್ಗಳು. ಇದನ್ನ ಬಿಟ್ಟು ಬೇಜಾನಿದ್ದಾವೆ, ಸಣ್ಣ ಸಣ್ಣ ಅಪ್ಡೇಟ್ಗಳೆಲ್ಲ ತುಂಬ ಇದ್ದಾವೆ, ಪ್ರತಿದಿನ ಬರ್ತಾನೆ ಇರ್ತವೆ. ಸೊ ನೋಡೋಣ ನೆಕ್ಸ್ಟ್ ಮಂತು ಮತ್ತೆ ಮುಂದಿನ ತಿಂಗಳು ಏನೆಲ್ಲ ಹೊಸ ಅಪ್ಡೇಟ್ ಬರುತ್ತೆ, ಆಗ ಇನ್ನೊಂದ್ಸಲ ಅಪ್ಡೇಟ್ ಕೊಡ್ತೀನಿ. ಸೊ ಇದಿಷ್ಟು ಈ ವಾಟ್ಸಪ್ ಅಪ್ಡೇಟ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? 5 ಅಪ್ಡೇಟ್ ಕೊಟ್ಟಿದ್ದೀನಿ ನಿಮ್ಗೆ ಹೊಸದಾಗಿ. ಸೊ ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.